ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಸಾಮ್ರಾಜ್ಯವನ್ನೇ ಕೆಡವಿದ ಸಮರ ರಕ್ಕಸ ತಂಗಡಿ ಕದನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿಜಯನಗರ ರಾಮರಾಯನ ಸೈನ್ಯಕ್ಕೂ ಬಿಜಾಪುರ್, ಅಹಮದ್ನಗರದ ಬೀದರ್, ಗೋಲ್ಕೊಂಡ ಸುಲ್ತಾನರ ಸಂಯುಕ್ತ ಸೈನ್ಯಕ್ಕೂ ನಡುವೆ ತಾಳಿಕೋಟೆ ಸಮೀಪದ ರಕ್ಕಸ ತಂಗಡಿಯಲ್ಲಿ ನಡುವೆ ನಡೆದ ಕದನವು ಭಾರತದ ಇತಿಹಾಸದ ಪ್ರಮುಖ ಕದನಗಳಲ್ಲೊಂದಾಗಿದೆ. ಬಹುಮನಿ ಸುಲ್ತಾನರಲ್ಲಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿಕಟ್ಟಿ ಯುದ್ಧ ಹೂಡಿ ಗೆಲ್ಲುತ್ತಿದ್ದ ರಾಮರಾಯನ ಭೇದೋಪಾಯವು ಸುಲ್ತಾನರುಗಳಿಗೆ ಅರ್ಥವಾಗಿ ಅವರೆಲ್ಲರೂ ಒಟ್ಟಾಗಿ ವಿಜಯನಗರದ ವಿರುದ್ಧ ಒಂದು ಒಕ್ಕೂಟವನ್ನು ರಚಿಸಿದರು. ಕುರೂರಿಗಳೆಂದೇ ಖ್ಯಾತರಾದ ಕಿಸ್ಟಾರ್ ಖಾನ್, ಮೌಲಾನಾ ಇನಾಯತ್ ಉಲ್ಲಾ, ಮುಸ್ತಫಾ ಖಾನ್ರಂತಹ ದಂಡನಾಯಕರು ಸೈನ್ಯದ ನಾಯಕತ್ವವನ್ನು ವಹಿಸಿದ್ದರು. ಸುಲ್ತಾನರ ಈ ಸೈನ್ಯವು 1564 ಡಿಸೆಂಬರ್ 24ರಂದು ವಿಜಯನಗರದತ್ತ ದೌಡಾಯಿಸಿತು. ಈ ಬೃಹತ್ ಸೈನ್ಯಕ್ಕೆ ಪ್ರತ್ಯುತ್ತರವಾಗಿ ರಾಮರಾಯರು ಅಪಾರ ಸೈನ್ಯವನ್ನು ಜಮಾಯಿಸಿ ತಾನೇ ನಾಯಕತ್ವ ವಹಿಸಿ ಹೊರಟನು. ಯುದ್ಧವು 1565 ಜನವರಿ 23ರಂದು ಮಂಗಳವಾರದಿಂದ ಪ್ರಾರಂಭವಾಯಿತು. ವಿಜಯನಗರದ ಪ್ರಧಾನ ಸೈನ್ಯವು ರಾಮರಾಯನ ನಾಯಕತ್ವದಲ್ಲಿದ್ದರೆ ಉಳಿದೆರಡು ಭಾಗಗಳ ನಾಯಕತ್ವವನ್ನು ಅವನ ತಮ್ಮಂದಿರಾದ ತಿರುಮಲ ಮತ್ತು ವೆಂಕಟಾದ್ರಿ ವಹಿಸಿದ್ದರು. ವಲಯವದ್ಧನಾಗಿದ್ದರೂ ರಾಮರಾಯನ ಸೈನ್ಯದ ದಾಳಿಗೆ ಸುಲ್ತಾನರ ಸೈನ್ಯವು ತತ್ತರಿಸಿತು. ಆದರೆ ವಿಜಯನಗರದ ಸೈನ್ಯದಲ್ಲಿದ್ದ ಮುಸ್ಲಿಂ ದಂಡನಾಯಕ ಐನ್ ಉಲ್ ಮುಲ್ಕ್ ಎಂಬುವವನು ದ್ರೋಹ ಬಗೆದು ಯುದ್ಧದ ನಡುವೆಯೇ ಪಕ್ಷಾಂತರ ಮಾಡಿ ಸುಲ್ತಾನರ ಕಡೆಗೆ ಹೋದನು. ರಾಮರಾಯನು ಎರಡೂ ರೀತಿಯಲ್ಲಿ ವಂಚನೆಗೆ ಒಳಗಾಗಿದ್ದನು. ಮೊದಲನೆಯದು, ಬಹುಮನಿ ಸುಲ್ತಾನರ ಒಳ ಜಗಳಗಳಿಗೆ ಅವರು ರಾಮರಾಯನನ್ನು ಆಹ್ವಾನಿಸಿದಾಗಲೆಲ್ಲ ಮಧ್ಯಪ್ರವೇಶ ಮಾಡಿದ್ದು. ಇದರಿಂದ ರಾಮರಾಯನು ತಮ್ಮನ್ನು ಎತ್ತಿ ಕಟ್ಟುತ್ತಿದ್ದಾನೆಂದು ಸುಲ್ತಾನರಿಗೆ ಅನಿಸುವಂತಾಯಿತು. ನಿಜವಾಗಿ ರಾಮರಾಯನಿಗೆ ಬಿಜಾಪುರದ ಸುಲ್ತಾನರ ಬಗ್ಗೆ ವಿಶೇಷವಾದ ಅಕ್ಕರೆ ಇತ್ತು. ಸಿಂಹಾಸನವನ್ನು ಕಳೆದುಕೊಂಡಿದ್ದ ಆದಿಲ್ ಶಾನನ್ನು ಮಗನಂತೆ ಭಾವಿಸಿ ರಾಮರಾಯನು ಅವನನ್ನು ಸುಲ್ತಾನನಾಗಿ ಮಾಡಿದ. ಆದರೆ ಆದಿಲ್ ಶಾನನು ರಾಮರಾಯನ ವಿರೋಧಿ ಬಣದವನಾದ. ಎರಡನೆಯದಾಗಿ ಐನ್ ಉಲ್ ಮುಲ್ಕನ ತಂದೆಯನ್ನು ಅಪರಾಧಕ್ಕಾಗಿ ಬಿಜಾಪುರದ ಸುಲ್ತಾನರು ಕೊಂದಾಗ ಆಶ್ರಯ ಬೇಡಿ ಬಂದ ಐನ್ ಉಲ್ ಮುಲ್ಕನಿಗೆ ಆಶ್ರಯ ನೀಡಿ ದಂಡನಾಯಕನಾಗಿ ಮಾಡಿದ್ದು. ಖಂಡಿತವಾಗಿಯೂ ರಾಮರಾಯನು ಆತನ ಮಾವ ಶ್ರೀಕೃಷ್ಣ ದೇವರಾಯನಷ್ಟೇ ವೀರನಾಗಿದ್ದ. ಆದರೆ ಶ್ರೀಕೃಷ್ಣ ದೇವರಾಯನಂತೆ ರಾಜನೀತಿನಾಗಿನಿಲ್ಲ, ಯುದ್ಧ ಸಂಯೋಜಕನೂ ಆಗಲಿಲ್ಲ. ತನ್ನ ಸೈನಿಕರು ಯುದ್ಧವನ್ನು ಚೆನ್ನಾಗಿ ಮಾಡಿದಾಗ ಹುರಿದುಂಬಿಸಲು ಯುದ್ಧ ಭೂಮಿಯಲ್ಲೇ ನಾಣ್ಯಗಳನ್ನು ಚೆಲ್ಲಿದ್ದು ಆತನ ಅವಿವೇಕದ ವರ್ತನೆಯಾಗಿತ್ತು. ಸೈನಿಕರು ಯುದ್ಧ ಮಾಡುವುದನ್ನು ಬಿಟ್ಟು ನಾಣ್ಯ ಆಯಲು ಹೊರಟರು. ಆದರೂ ರಾಮರಾಯ ಹಿಮ್ಮೆಟ್ಟಲಿಲ್ಲ. ಆದರೆ ಈ ವೇಳೆಗೆ ಸುಲ್ತಾನರ ಸೈನ್ಯದಿಂದ ನುಗ್ಗಿ ಬಂದು ಒಂದು ಮದ ತುಂಬಿದ ಆನೆಯು ರಾಮರಾಯನನ್ನು ಸೊಂಡಿಲಲ್ಲಿ ಎತ್ತಿ ಹಿಡಿಯಿತು. ಆಗ ರಾಮರಾಯನನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. ಅವನ ತಲೆಯನ್ನು ಭರ್ಜಿಸಿ ಸಿಕ್ಕಿಸಿ ಪ್ರದರ್ಶನ ಮಾಡಿದಾಗ ಆತ್ಮವಿಶ್ವಾಸವನ್ನು ಕಳೆದುಕೊಂಡ ವಿಜಯನಗರದ ಸೈನಿಕರು ದಿಕ್ಕಾಪಾಲಾಗಿ ಓಡಿದವರನ್ನು ಬೆನ್ನಟ್ಟಿ ಕೊಲ್ಲಲಾಯಿತು. ಇದರ ನಡುವೆ ತಿರುಮಲನು ರಾಜಧಾನಿಗೆ ಹಿಂದಿರುಗಿ ರಾಜ ಸದಾಶಿವರಾಯನೊಂದಿಗೆ ದನಕರವನ್ನು ಹೇರಿಕೊಂಡು ಪೆನಗೊಂಡಕ್ಕೆ ಪಲಾಯನ ಮಾಡಿದನು. ಸುಮಾರು 5 ತಿಂಗಳ ಕಾಲ ವಿಜಯನಗರವನ್ನು ಧ್ವಂಸ ಮಾಡಲಾಯಿತು.